ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆ ಮನೆ ಕೈ ರುಚಿ. ಇವತ್ತಿನ ವಿಡಿಯೋದಲ್ಲಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ದಿಢೀರಂತ ಆಗುವಂಥ ಒಂದು ದೋಸೆ ಹಾಗೆ ಮೂಲಂಗಿ ಚಟ್ನಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಮೊದಲಿಗೆ ಚಟ್ನಿ ಮಾಡೋದಕ್ಕೆ 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಒಂದು 1/4 ಚಮಚ ಜೀರಿಗೆ, 1 ಚಮಚ ಕಡಲೆಬೇಳೆ, ಒಂದು ಅರ್ಧ ಚಮಚ ಉದ್ದಿನ ಬೇಳೆನ ಹಾಕ್ಕೊಂಡು ಚೆನ್ನಾಗಿ ಹೊಂಬಣ್ಣ ಬರೋವರೆಗೂ ಹುರ್ಕೊಳ್ಳೋಣ. ಎಲ್ಲ ಚೆನ್ನಾಗಿ ಒಂದು ಬಿಸ್ಕೆಟ್ ಕಲರ್ ಬರಬೇಕು, ಆ ರೀತಿ ಹುರಿಬೇಕು. ಇಲ್ಲಿ ನಾನು 6ರಿಂದ 7 ಬೆಳ್ಳುಳ್ಳಿ ಎಸಳನ್ನು ಬಿಡಿಸಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ 1 ಈರುಳ್ಳಿನ ರಫ್ ಆಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನು ನಾವು ಗ್ರೈಂಡ್ ಮಾಡೋದ್ರಿಂದ ದೊಡ್ಡ ದೊಡ್ಡದಾಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕಾಗತ್ತೆ. ಈಗ ಇದಕ್ಕೆ ನಾನು ಒಂದು 5 ಬೇಡಿಗೆ ಮೆಣಸಿನ್ಕಾಯಿ, 3 ಗುಂಟೂರು ಮೆಣಸಿನ್ಕಾಯಿ, 2 ಗುಂಡು ಮೆಣಸಿನ್ಕಾಯಿ ಇವಿಷ್ಟನ್ನು ಹಾಕ್ಕೊತಾ ಇದ್ದೀನಿ ಒಗ್ಗರಣೆಗೆ. ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಬೇಡಿಗೆ ಮೆಣಸಿನ್ಕಾಯಿ ಹಾಕೋದ್ರಿಂದ ಚಟ್ನಿ ಒಂದು ಒಳ್ಳೆ ಕಲರ್ ಬರುತ್ತೆ. ನೋಡಿ ಇದಾಗಿದೆ. ಈಗ ಇದಕ್ಕೆ 1 ಮೂಲಂಗಿನ ನಾನು ಸಿಪ್ಪೆ ತೆಗೆದು ದೊಡ್ಡ ದೊಡ್ಡದಾಗೆ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲಿ 2 ಆಪ್ಷನ್ ಇದೆ. ಈರುಳ್ಳಿ ವಾಸನೆ ಇಷ್ಟ ಆಗಲ್ಲ ಅಂದರೆ ಚೆನ್ನಾಗಿ ಫ್ರೈ ಮಾಡಿ ಗ್ರೈಂಡ್ ಮಾಡಿ, ಇಲ್ಲಾಂದರೆ ಸುಮ್ಮನೆ ಒಗ್ಗರಣೆ ಜೊತೆಗೆ 1 ನಿಮಿಷ ಫ್ರೈ ಮಾಡ್ಕೊಂಡು ಈ ರೀತಿ ಗ್ರೈಂಡ್ ಮಾಡಿಕೊಂಡ್ರೆ ಸಾಕಾಗತ್ತೆ. ನಾನಿಲ್ಲಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಕೆಲವ್ರಿಗೆ ಆ ಮೂಲಂಗಿ ಸ್ಮೆಲ್ ಇಷ್ಟ ಆಗೋದಿಲ್ಲ, ಹಾಗಾಗಿ ಇಲ್ಲೇ ಚೆನ್ನಾಗಿ ಬೇಯಿಸ್ಬಿಟ್ರೆ ಚಟ್ನಿಯಲ್ಲಿ ಅಷ್ಟು ಸ್ಟ್ರಾಂಗ್ ಸ್ಮೆಲ್ ಬರೋದಿಲ್ಲ. ನಿಮಗೆ ಹೇಗಿಷ್ಟನೋ ಆ ರೀತಿ ಮಾಡ್ಕೋಬೋದು. ಈಗ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. 1 ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆಹಣ್ಣು, 1 ಸ್ಪೂನಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ. ನೋಡಿ ಈ ರೀತಿ ನುಣ್ಣಗೆ ರುಬ್ಕೊಂಡ್ರೆ ಮೂಲಂಗಿ ಚಟ್ನಿ ರೆಡಿ ಆಗುತ್ತೆ. ನಿಮ್ಗೆ ಇದಕ್ಕೆ ಬೇಕಿದ್ದರೆ ಒಗ್ಗರಣೆ ಸಹ ಹಾಕ್ಕೋಬೋದು. ನಾನು ಏನು ಹಾಕಿಲ್ಲ, ಇದು ಆಪ್ಷನಲ್ಲು, ಬೇಕಿದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಬೇಡ. ಈಗ ನೆಕ್ಸ್ಟು ದೋಸೆಗೆ ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ಗೆ 1 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತೊಗೋತಾ ಇದ್ದೀನಿ. ನಾನು ಅಂಗಡಿಯಿಂದ ತೊಗೊಂಡಿರೋಂಥ ಅಕ್ಕಿ ಹಿಟ್ಟನ್ನೇ ಹಾಕೋತಾ ಇದ್ದೀನಿ. ಇಲ್ಲಾಂದರೆ ನೀವೇ ಬೀಸ್ಕೊಂಡು ಬಂದಿರೋಂಥ ಅಕ್ಕಿ ಹಿಟ್ಟನ್ನು ಸಹ ಹಾಕ್ಕೋಬೋದು. ಇಲ್ಲಿ ಅರ್ಧ ಕಪ್ಪು, ನಾನು ಯಾವ ಕಪ್ಪಲ್ಲಿ ಅಕ್ಕಿ ಹಿಟ್ಟು ತೊಗೊಂಡಿದ್ನೋ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಹಾಗೆಯೇ ಅರ್ಧ ಕಪ್ಪಷ್ಟು ಮೊಸರನ್ನು ಸೇರಿಸ್ಕೋತಾ ಇದ್ದೀನಿ. 1/4 ಚಮಚ ಉಪ್ಪನ್ನು ಹಾಕ್ಕೊಳ್ಳೋಣ. ಹಾಗೆಯೇ ಒಂದು 10 ನಿಮಿಷ ಈ ಬೇಡಿಗೆ ಮೆಣಸಿನ್ಕಾಯಿನ ನಾನು ನೀರಲ್ಲಿ ನೆನೆಸಿಟ್ಟಿದ್ದೆ, ಅದನ್ನು ಹಾಕೋತಾ ಇದ್ದೀನಿ. ದೋಸೆಗೆ ಒಳ್ಳೆ ಕಲರ್ ಬರುತ್ತೆ. 1 ಈರುಳ್ಳಿನ ಹಾಕೋತಾ ಇದ್ದೀನಿ. 1 ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಈರುಳ್ಳಿ ಹಾಕ್ಕೊಳ್ಳೋದು ಆಪ್ಷನಲ್ಲು, ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನೋಡಿ ಈ ರೀತಿ ನುಣ್ಣಗೆ ರುಬ್ಕೋಬೇಕಾಗತ್ತೆ. ಇದು ಮಾಮೂಲಿ ದೋಸೆ ಹಿಟ್ಟಿಗಿಂತ ಸ್ವಲ್ಪ ತೆಳು ಇರಬೇಕು, ಗಟ್ಟಿ ಮಾಡ್ಕೊಳ್ಳೋದು ಬೇಡ. ನೋಡಿ ಈಗ ಕಾವಲಿ ಸಹ ಕಾದಿದೆ. ಕಾವಲಿ ಮೇಲೆ ಮಾಮೂಲಿ ನಾವು ದೋಸೆನೆಲ್ಲ ಹೇಗೆ ಹಾಕ್ತೀವೋ ಅದೇ ರೀತಿ ಹಾಕ್ಕೊಂಡ್ರೆ ಆಯಿತು. ಇದು ನಾವು ಎಷ್ಟು ತೆಳ್ಳಗೆ ಹಾಕಿದ್ರೂ ಏನು ಕಿತ್ತೋಗೋದಲ್ಲ, ಏನೂ ಆಗಲ್ಲ. ತೆಳ್ಳಗೆ ಹಾಕಿದಷ್ಟು ತುಂಬ ಗರಿ ಗರಿಯಾಗಿ ಬರುತ್ತೆ ಇದು. ಹಾಗೆಯೇ ಈ ದೋಸೆಗೆ ಎಣ್ಣೆ ತುಪ್ಪಗಿಂತ ಬೆಣ್ಣೆ ತುಂಬ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಹಾಗಾಗಿ ನಾನು ಇವತ್ತು ಬೆಣ್ಣೆನ ಬಳಸ್ತಾ ಇದ್ದೀನಿ. ಈ ಮುಚ್ಚಳ ಮುಚ್ಚಿ ತೆಗೆದ್ಮೇಲೆ ಸ್ವಲ್ಪ ಮೇಲೆ ಬೆಣ್ಣೆನ ಹಚ್ಕೊಂಡು, ಇದು ಮಗ್ಚಾಕೋ ನೆಸೆಸಿಟಿ ಏನಿಲ್ಲ, ಮುಚ್ಚಳ ಮುಚ್ಚಿ ಬೇಯಿಸಿರೋದ್ರಿಂದ ಹಾಗೆಯೇ ಮಡಚ್ಕೊಂಡ್ರೆ ನೋಡಿ ಕೆಂಪಗೆ ದೋಸೆ ರೆಡಿಯಾಗಿದೆ. ನೋಡಿ ಇನ್ನೊಂದು ದೋಸೆ ಅದೇ ರೀತಿ ಹಾಕಿ ತೋರಿಸ್ತೀನಿ ನಾನಿವಾಗ. ನೋಡಿ ಎಷ್ಟು ತೆಳ್ಳಗೆ ಹಾಕಿದ್ರೂ ಅಷ್ಟು ಚೆನ್ನಾಗಿ ಬರುತ್ತೆ ಇದು ದೋಸೆ. ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳೋಣ. ಬೆಂದ ನಂತರ ನಾವು ಹಿಂದೆ ಹಾಕ್ದಂಗೆ ಬೆಣ್ಣೆನ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ ದೋಸೆ ಮೇಲೆ. ಇದು ಒಳ್ಳೆ ಕಲರ್ ಸಹ ಕೊಡುತ್ತೆ, ಹಾಗೆಯೇ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನೋಡಿ
ಎಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಿ ಬಂದಿದೆ ದೋಸೆ. ಗರಿ ಗರಿಯಾಗಿ ಬರುತ್ತೆ ಇದು ದೋಸೆ. ಇದಕ್ಕೆ ನಾವು ಆವಾಗಲೇ ಮಾಡಿಟ್ಕೊಂಡಂಥ ಮೂಲಂಗಿ ಚಟ್ನಿ ಜೊತೆಗೆ ನಾನು ಸರ್ವ್ ಮಾಡ್ತಾಯಿದ್ದೀನಿ. ನಿಮಗೆ ಬೇಡ ಅಂದರೆ ಕಾಯಿ ಚಟ್ನಿ ಜೊತೆಗೂ ಸರ್ವ್ ಮಾಡ್ಬೋದು. ಟ್ರೈ ಮಾಡಿ ಒಂದು ಸಲ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆಯೇ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಹ್ಯಾಪಿ ಕುಕ್ಕಿಂಗ್.